ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಆಷಾಢದ ಶುಕ್ರವಾರ ದಿನ, ಶುಭ ಶುಕ್ರವಾರ. ಯಾಕಂತ ಹೇಳಿದರೆ ಈ ಪತ್ರಕರ್ತರಲ್ಲಿ ಸಾಕಷ್ಟು ಟೈಪು, ಸಾಕಷ್ಟು ಜನ, ಸಾಕಷ್ಟು ವಿವಿಧ ರೀತಿಯಲ್ಲಿ ಇರ್ತಾರೆ. ಇದು ಕರುನಾಡ ನಿಧಿ ಅಂತ ಏನಿದೆ, ಇದು ವಿಶಿಷ್ಟವಾಗಿದೆ, ವಿನೂತನವಾಗಿದೆ, ವಿಶೇಷವಾಗಿದೆ. ಕಾರಣ ಅಂತ ಹೇಳಿದರೆ ಪತ್ರಿಕೆಯೂ ಹೌದು, ಪ್ಲಸ್ ಇದು ಚಾನಲ್ ಕೂಡ ಇದೆ. ಅಲ್ಲ, ಇದು ಜನನಾಗಿ ಆಗಲೇ 3 ವರ್ಷ ಆಯಿತು. 3 ಲಕ್ಷಕ್ಕೆ ಹೆಚ್ಚು ಕಡಿಮೆ ನನಗೆ ತಿಳಿದಾಗಿದ್ದು 3,000 ಕೋಟಿ ಮನೆಗಳಿಗೆ ಮೀಟ್ ಮಾಡಿದೆ ಅನ್ನಿಸುತ್ತೆ. ಅಂದರೆ ಇದರ ವಿಶೇಷತೆ ಏನಂತ ಹೇಳಿದರೆ, ಇದರ ಏನು ಸಂಸ್ಥಾಪಕರು ಅಥವಾ ಸಂಪಾದಕರು ಅಥವಾ ನಿರ್ದೇಶಕರು ಸಲ್ಮಾನ್ ಒಮ್ಮೆ ಆತ ಪತ್ರಕರ್ತರಿಗೆ ಈ ಲಕ್ಷಣ ಇರಬೇಕು, ಇಷ್ಟೊಂದು ಜ್ಞಾನ ತಿಳುವಳಿಕೆ ಇದ್ದರೆ ಮಾತ್ರ ಅವ್ರು ನಾವು ಪತ್ರಕರ್ತರು ಅಂತ ಒಪ್ಕೊಳ್ತೇವೆ. ಯಾಕಂತ ಹೇಳಿದರೆ ಈತ ಒಮ್ಮೆ ನಮ್ಮ ಮನೆಯ ಒಳಗಡೆ ಪ್ರವೇಶವಾಗಿ ಒಂದು ರೌಂಡ್ ಹೀಗೆ ನೋಡಿದಾಗ ಇದಕ್ಕೊಂದು ನಾಮಕರಣ, ನನ್ನ ಮನೆ ಅರ್ಥಾತ್ ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ಕೇಂದ್ರ ಕಚೇರಿ ಹೌದು, ಅಥವಾ ನನ್ನ ವಾಸಸ್ಥಳ ಕೂಡ ಹೌದು. ಅದನ್ನು ನೋಡಿದ ತಕ್ಷಣ ಆತಂಗೇನು ನಮ್ಮ ದೇಶದಲ್ಲೇ ಇಲ್ಲ, ದೇಶದಲ್ಲಿ ಇದು ಹುಟ್ಟು ಹಾಕಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಒಂದು ನಾಮಕರಣ ಇದು ನೋಡಿ ಆತನ ತಲೆಗೆ ಬಂದಿದೆ. ಕೆಂಚನೂರು ಶಂಕರ್ ಎಂಬ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ. ಎಷ್ಟು ಖುಷಿ! ಈ ಪದ ನಮ್ಮ ದೇಶದಲ್ಲೇ ಇಲ್ಲ. ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಬೇಕು ಅಂತ ಆತನ ಮನಸ್ಸಲ್ಲಿ ಬಂದು ನೋಡಿ. ಇದಕ್ಕೆ ಹೇಳೋದು ನಾನು, ನಂದೊಂದು ಏನು ಸಾಲುಗಳು ಯಾವಾಗಲೂ ಹೇಳ್ತೀನಿ ನಾನು. ಜಾತಿ ಮುಖ್ಯವಲ್ಲ, ಪ್ರೀತಿ ಮುಖ್ಯ, ಭಾಷೆ ಮುಖ್ಯ ಅಲ್ಲ, ದೇಶ ಮುಖ್ಯ, ಪಕ್ಷ ಮುಖ್ಯ ಅಲ್ಲ, ಪ್ರತಿನಿಧಿ ಮುಖ್ಯ, ಜಾತಿ ಬದುಕಿಂತ ನೀತಿ ಬದುಕು. ಅದು ಅಂದರೆ ಆ ಜಾತಿಯಲ್ಲ. ಆತ ಈ ಕನ್ನಡವನ್ನು ಎಷ್ಟು ಈ ಆ ಹೆಸರಿಗೆ ತಕ್ಕಂತಿದೆ, ಕರುನಾಡ, ಈತನೇ ನಿಧಿ ಕರ್ನಾಟಕಕ್ಕೆ ಅಂಥೇಳಿ. ಅಂದರೆ ಸಾಹಿತ್ಯಾತ್ಮಕವಾಗಿ ಅಥವಾ ಏನು ಆ ಬರವಣಿಗೆಯಲ್ಲಿ ನಿಜವಾಗ್ಲೂ 24 ಗಂಟೆ ನೋಡಿದ್ರೆ ಬ್ಯುಸಿ ಇರ್ತಾನೆ, ಆಯಿತಾ. ಈ ಕೆಂಚನೂರು ಎಂಬ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಎಷ್ಟು ಗಂಭೀರ, ಎಷ್ಟು ಸುಂದರ, ಇದನ್ನು ಹೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ, ನಿಜವಾಗ್ಲೂ ನನ್ನ ಸುದೀರ್ಘ 55 ವರ್ಷಗಳ ಸಿನಿಮಾ, ಪತ್ರಿಕೆ, ಮೀಡಿಯಾ, ಸಾಹಿತ್ಯ, ಎಲ್ಲ ಸಮಾಜ ಸೇವೆ, ಏನು ಪರಿಸರ, ಎಲ್ಲ ರಂಗ ನಾನು 16 ವಯಸ್ಸಿನಿಂದ ಶುರು ಮಾಡಿದ ಇಲ್ಲಿವರೆಗೂ ಕೂಡ ಸಾಕಷ್ಟು ರಂಗ ಪ್ರವೇಶ ಮಾಡಿ ಬಂದಿದ್ದೇನೆ. ಆದರೆ ವಿಶೇಷವಾಗಿ ಇನ್ನೊಮ್ಮೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಅಂತರಾಳದ ತುಂಬಿ ಬಂದಿದೆ. ಅದಕ್ಕೆ ತಾವೇನು ಮಾಡಿ, ಎಲ್ಲರೂ ಒಮ್ಮೆ ನೋಡಿ, ಕರುನಾಡ ನಿಧಿ ಸಾಧಕರ ಪರಿಚಯ ಅಂತ ಒಂದು ಕಾಲಮ್ ಇದೆ, ಟೈಪ್ ಆಫ್ ವೆಬ್ಸೈಟ್. ಅದನ್ನು ನೀವು ಹೊಡೀರಿ. ನೀವು ನಿಮ್ಮ ಏನು ಸಾಧಕರಿದ್ದೀರಿ ಯಾವುದೇ ಸರ್ಕಾರ ಗುರುತಿಸ್ತಾ ಇಲ್ಲ. ಅದು ರಾಜ್ಯ ಪ್ರಶಸ್ತಿ ಇರ್ಬೋದು, ರಾಷ್ಟ್ರ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಎಲ್ಲ ದುಡ್ಡು ಪ್ಲಸ್ ರೆಕಮೆಂಡ್. ಹಾಗಾಗಿ ನಿಮ್ಮ ಸಾಧನೆಯನ್ನು ಹುಡುಕಿದ್ದಾರೆ, ಮನೆಗೆ ಹುಡುಕ್ತಾ ಇದೆ ಪತ್ರಿಕೆ. ನಿಮ್ಮ ಸಾಧನೆಯನ್ನು ಒಮ್ಮೆ ಇದನ್ನು ನೋಡಿ, ಇಲ್ಲಿ ನೀವು ಅದನ್ನು ಪರಿಚಯ ಅಥವಾ ಅವರಿಗೆ ಅದರಲ್ಲಿ ಅವರ ಮಾಹಿತಿ ನಂಬರ್ ಇರ್ತದೆ, ಅದನ್ನು ನೋಡಿ ತಾವು ಒಮ್ಮೆ ಈ ಕಚೇರಿಗೆ ಭೇಟಿಯಾಗಿ ನಿಮ್ಮ ಪರಿಚಯ, ನಿಮ್ಮ ಸುದೀರ್ಘ ನೀವೇನು ಸೇವೆ ಮಾಡಿದ್ದೀರಿ, ನೀವೇನು ನಿಮ್ಮ ಜೀವನದಲ್ಲಿ ಕಲೆ, ಸಾಹಿತ್ಯ, ಪತ್ರಿಕೆ, ಸಿನಿಮಾ, ಮೀಡಿಯಾ, ಎಲ್ಲ ರಂಗದಲ್ಲಿ. ಪತ್ರಿಕೆ ಅಂದರೆ ನಿಮ್ಗೆ ಗೊತ್ತಿದೆ, ಅದು ಮಸಾಲೆ ಇದ್ದಂಗೆ ಎಲ್ಲ, ಅದಕ್ಕೆ ಯಾವುದೇ ಭೇದ ಇಲ್ಲ. ಸಮುದ್ರ ಇದ್ದಂಗೆ, ಗಾಳಿ ಇದ್ದಂಗೆ, ನೀರು ಇದ್ದಂಗೆ, ಆಕಾಶ ಇದ್ದಂಗೆ, ಭೂಮಿ ಇದ್ದಂಗೆ, ಅದಕ್ಕೆ ಭೇದ ಭಾವ ಇಲ್ಲ ಪತ್ರಿಕೆ, ಯಾವುದೇ ಪತ್ರಿಕೆಗೆ. ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಈ ಪತ್ರಿಕೆ ಇದೆ, ಕರುನಾಡ ನಿಧಿ. ಇದನ್ನು ತಾವು ದಯವಿಟ್ಟು ಎಲ್ಲರೂ ಗಮನಿಸಿ. ಸಾಧಕರೇನಿದ್ದೀರಿ, ಸರ್ಕಾರನ ಕಾಯಬೇಡಿ, ದೊಡ್ಡವ್ರನ್ನ ಕಾಯಬೇಡಿ. ಸಣ್ಣದು ಹೋಗಿ ದೊಡ್ಡದಾಗುತ್ತೆ. ನೋಡಿ, ಆನೆ ದೊಡ್ಡದಿರ್ಬೋದು, ಒಂದು ಇರುವೆ ಹೋದಾಗ ಎಗರೆ ಬೀಳ್ತದೆ. ಹಾಗೆ ಇರುವೆ ರೂಪದಲ್ಲಿದ್ದರೂ ಕೂಡ ಅದು ಆನೆನ ಬೆಂಡ್ ಮಾಡುತ್ತೆ. ಅಷ್ಟು ಈಸಿ ಅಲ್ಲ ಬದುಕು ಕಷ್ಟ ಇದೆ. ನಾನು ಆಗಲೇ ಹೇಳಿದಾಗ, ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದರೆ ಮಾತ್ರ ಈ ಥರ ಒಂದು ಕಾರ್ಯಕ್ರಮ, ಈ ಥರ ಯೋಜನೆಗಳನ್ನ, ಹೊಸ ಯೋಜನೆ ಹುಟ್ಟಾಕ್ಲಿಕ್ಕೆ ಸಾಧ್ಯತೆ ಇರಲ್ಲ. ಯಾಕಂತ ಹೇಳಿದರೆ ಅದು ಒಂದು ಕಸುಬು ಇರ್ಬೋದು, ಅದು ಸಾಧನೆ ಬೇಕು. ಈಗ ಕಾಡಿನಲ್ಲಿ ಎಷ್ಟೇ ದೊಡ್ಡದಿರ್ಬೋದು, ಸಿಂಹ ಕಾಡಿನ ರಾಜ, ಅದಕ್ಕೆ ಹೊಟ್ಟೆ ಹಸಿದಾಗ ಏನು ಮಾಡುತ್ತೆ, ಅದು ಒಂದು ಮೊಲ ಅಟ್ಟಿಸ್ಕೊಂಡು ಓಡುತ್ತೆ. ಆ ಮೊಲನ ಹಿಂದೆ ಓಡುತ್ತೆ, ನಾಚಿಕೆ ಆಗಲ್ಲ ಜನ ಅಂದ್ಕೋತಾರೆ. ಇವರು ಅಷ್ಟು ದೊಡ್ಡ ಸಿಂಹ, ಕಾಡಿನ ರಾಜ. ಅದು ಯಾಕೆ? ಅದನ್ನು ನೀವು ಅರ್ಥ ಮಾಡ್ಕೋಬೇಕು.
ಅದನ್ನು ಬಿಡಿಸಿ ಹೇಳುವಂಥದ್ದಲ್ಲ, ಇದು ಕೆಲವರಿಗೆ ಅರ್ಥ ಆಗುತ್ತೆ. ಹಾಗೆ ಇಂತಹ ಪತ್ರಿಕೆ ಇದು ನಿಜವಾಗ್ಲೂ ಇದು ಕನ್ನಡ ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಪತ್ರಿಕೆ ಇದೆ. ಇದು ಮುಂದೊಂದು ದಿನ ಇದು ರಾಷ್ಟ್ರ ಮಟ್ಟದಲ್ಲಿ ಕಾಣಿಸ್ಕೊಂಡು ಎಲ್ಲ ಇದಕ್ಕೆ ಸರ್ಕಾರದಿಂದ ಏನು ಸಿಗಬೇಕು ಆ ಸೌಲಭ್ಯ ಸೌಕರ್ಯ ಮತ್ತು ಇರ್ತಕ್ಕಂಥ ಅದಕ್ಕೇನು ಬಿರುದುಗಳು ಅಥವಾ ಪ್ರಶಸ್ತಿಗಳು ಸಿಗುತ್ತೆ ಅನ್ನೋ ಭಾವನೆ ನನಗಿದೆ, ಸಿಗ್ತದೆ. ಹಾಗಾಗಿ ನೀವೆಲ್ಲರೂ ಒಮ್ಮೆ ಸಾಧಕರು ಈ ಪತ್ರಿಕೆಯನ್ನು ಸಂಪರ್ಕಿಸಿ, ಅಥವಾ ನಿಮಗೆ ಮೊಬೈಲಲ್ಲೇ ಹೊಡೆದ್ರಾಯಿತು ಕರುಣಾನಿಧಿ ಸಾಧಕರ ಪರಿಚಯ ಅಂತ ಹೇಳ್ತಾ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ನನಗೆ ಖುಷಿಯಾಗಿದೆ, ನಿಮಗೂ ಖುಷಿಯಾಗುತ್ತೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲರೂ ಈ ಕಚೇರಿಯಲ್ಲಿ ಭೇಟಿ ಮಾಡಿ.